ಮಿತ್ರರೇ ನಮಸ್ಕಾರ. ಮಿತ್ರರೇ, CIA ಮಾಜಿ ಅಧಿಕಾರಿ ಅಂದರೆ ಅಮೆರಿಕದ ಗುಪ್ತಚರ ಸಂಸ್ಥೆ CIA ಇದೆಯಲ್ಲ, ಅದರ ಮಾಜಿ ಅಧಿಕಾರಿಯಾದಂಥ ಜಾನ್ ಕಿರಿಯಾಕೋವ್ ಇತ್ತೀಚೆಗೆ ANI ಸುದ್ದಿ ಸಂಸ್ಥೆಗೆ ಒಂದು ಇಂಟರ್ವ್ಯೂ ಅನ್ನು ಕೊಟ್ಟಿದ್ದಾರೆ. ಅವರ ಒಂದು ಇಂಟರ್ವ್ಯೂ ಭಾರತದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಕಾರಣ ಏನು ಕೇಳಿದ್ರೆ, ಈ ಜಾನ್ ಕಿರಿಯಾಕೋವ್ ಇದಾರಲ್ಲ, ಇವರು ಪಾಕಿಸ್ತಾನದಲ್ಲಿ ಬಹಳ ಸುದೀರ್ಘ ಕಾಲದವರೆಗೆ ಕೆಲಸ ಮಾಡಿದಂಥವ್ರು. ಪಾಕಿಸ್ತಾನದಲ್ಲಿ ಅಮೆರಿಕದ ಭಯೋತ್ಪಾದನಾ ನಿಗ್ರಹದ ದಳದಲ್ಲಿ ಅವರು ಕೆಲಸ ಮಾಡಿದ್ರು. ಪಾಕಿಸ್ತಾನದ ಇಂಚಿಂಚು ಮಾಹಿತಿಯೂ ಕೂಡ ಅವರಿಗೆ ಬಹಳ ಡೀಟೇಲ್ ಆಗಿ ಗೊತ್ತು. ಆ ಜಾನ್ ಕಿರಿಯಾಕೋವ್ ANI ಸುದ್ದಿ ಸಂಸ್ಥೆಗೆ ನೀಡಿದಂತಹ ಇಂಟರ್ವ್ಯೂನಲ್ಲಿ ಟೋಟಲಿ ಪಾಕಿಸ್ತಾನವನ್ನು ಎಕ್ಸ್ಪೋಸ್ ಮಾಡಿದ್ದಾರೆ. ಮಿತ್ರರೇ, ನಾನು ಸಾಮಾನ್ಯವಾಗಿ ಇಂತಹ ಇಂಟರ್ವ್ಯೂಗಳ ಬಗ್ಗೆ ಎಲ್ಲ ವಿಡಿಯೋಗಳನ್ನು ಮಾಡ್ತಾ ಇರಲಿಲ್ಲ. ಆದರೆ ಈ ಜಾನ್ ಕಿರಿಯಾಕೋವ್ ಅವರ ಸಂದರ್ಶನವನ್ನು ನೋಡಿದ ಬಳಿಕ ನಿಮಗಿದನ್ನು ತಿಳಿಸಲೇಬೇಕು, ಪ್ರತಿಯೊಬ್ಬ ಭಾರತೀಯನೂ ಕೂಡ ಇದನ್ನು ತಿಳಿದುಕೊಳ್ಳಬೇಕು ಅಂತ ನನಗನ್ನಿಸ್ತು. ಯಾಕೆ ಗೊತ್ತಾ, ಇವತ್ತು ಅನೇಕರಿಗೆ ಪ್ರಶ್ನೆ ಇದೆ, ಅಮೆರಿಕದ ಫಾರಿನ್ ಪಾಲಿಸಿಯ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಈ ಅಮೆರಿಕದವರು ಯಾಕೆ ಹೀಗೆ ಪಕ್ಕದ ಪಾಕಿಸ್ತಾನಕ್ಕೆ ಅಷ್ಟೆಲ್ಲ ಯಾಕೆ ಬೆಂಬಲ ಕೊಡ್ತಾರೆ? ಅಲ್ಲಿ ಭಯೋತ್ಪಾದನೆ ಇರೋದು ಅಮೆರಿಕ ಗೊತ್ತಿಲ್ವಾ? ಅಲ್ಲಿ ಪರೋಕ್ಷವಾದಂತಹ ಮಿಲಿಟರಿ ಸರ್ಕಾರ ಇದೆ ಅಂತ ಅಮೆರಿಕಾಗ ಅನ್ಸೋದೇ ಇಲ್ವಾ? ಯಾಕೆ ಅಮೆರಿಕನ್ನರು ಪಾಕಿಸ್ತಾನದ ಆ ಆಸಿಮ್ ಮುನೀರನ್ನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ರಲ್ಲ, ಏನಿದರ ರಹಸ್ಯ ಅಂತ ಅನೇಕರಿಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಮಿತ್ರರೇ, ನೀವು ಅಮೆರಿಕದ ಫಾರಿನ್ ಪಾಲಿಸಿಯನ್ನ ಅಥವಾ ಪಾಕಿಸ್ತಾನದ ವಿಚಾರದಲ್ಲಿ ಅಮೆರಿಕ ಅನುಸರಿಸುತ್ತಿರುವಂತಹ ನೀತಿಯನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಯಾವುದೋ ದೊಡ್ಡ ಥೀಸಿಸ್ ಅನ್ನು ಓದಬೇಕಾಗಿಲ್ಲ, ಒಂದು ದೊಡ್ಡ ಗ್ರಂಥವನ್ನ ಓದಿ ಅಧ್ಯಯನ ಮಾಡಿ ಅದನ್ನು ತಿಳ್ಕೊಳ್ಬೇಕಾದಂತಹ ಅವಶ್ಯಕತೆ ಇಲ್ಲ. ಈ ಜಾನ್ ಕಿರಿಯಾಕೋವ್ ANI ಸುದ್ದಿ ಸಂಸ್ಥೆಗೆ ಕೊಟ್ಟಂತಹ 1 ಗಂಟೆಯ ಒಂದು ಇಂಟರ್ವ್ಯೂ ಅನ್ನು ನೋಡಿ ನಿಮಗೆ A to Z ಅಮೆರಿಕನ್ ಫಾರಿನ್ ಪಾಲಿಸಿ ಅರ್ಥ ಆಗಿ ಹೋಗುತ್ತೆ. ಯಾವುದೇ ಡೌಟ್ ಉಳಿಯೋದಿಲ್ಲ. ಅಷ್ಟು ಕ್ಲಿಯರ್ ಕಟ್ ಮಾಹಿತಿಯನ್ನ ಈ ಜಾನ್ ಕಿರಿಯಾಕೋವ್ ಆ ಸಂದರ್ಶನದಲ್ಲಿ ಬಹಿರಂಗಪಡಿಸಿದ್ದಾರೆ. ಮಿತ್ರರೇ, ನಾನು ಈ ವಿಡಿಯೋದಲ್ಲಿ ಅದರ ಕೆಲವೊಂದಷ್ಟು ಮಾಹಿತಿಯನ್ನು ಮಾತ್ರ ನಿಮಗೆ ಕೊಡ್ತೀನಿ. ಬಹಳ ಸುದೀರ್ಘವಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ಜಾನ್ ಕಿರಿಯಾಕೋವ್ ಆ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ನಾನು ಎಲ್ಲದನ್ನು ಹೇಳೋದಕ್ಕೆ ಹೋದರೆ ಬಹಳ ಲೆಂತಿ ಆಗುತ್ತೆ ವಿಡಿಯೋ. ಅದರಲ್ಲಿ ಭಾರತಕ್ಕೆ ಬಹಳ ಮುಖ್ಯವಾದಂತಹ ಅಂಶಗಳು ಯಾವುದು ಅನ್ನೋದನ್ನು ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ. ಅತಿ ಮುಖ್ಯವಾಗಿ ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ನ ಸೀಕ್ರೆಟ್, ಹೇಗೆ ಪಾಕಿಸ್ತಾನ ನ್ಯೂಕ್ಲಿಯರ್ ವೆಪನ್ ಅನ್ನು ಗಳಿಸ್ತು, ಅಮೆರಿಕ ಯಾವ ರೂಪದಲ್ಲಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿತ್ತು, ಈಗ ಪಾಕಿಸ್ತಾನದ ನ್ಯೂಕ್ಲಿಯರ್ ಯಾರ ಕೈಲಿದೆ, ಅಮೆರಿಕದ ಹಿಡಿತ ಇದೆಯಾ ಇಲ್ವಾ, ಜೊತೆಗೆ ಸೌದಿ ಮತ್ತು ಪಾಕಿಸ್ತಾನದ ರಿಲೇಶನ್ಶಿಪ್ ಯಾವ ರೀತಿಯಾಗಿದೆ, ಪಾಕಿಸ್ತಾನ ಭಾರತದ ವಿರುದ್ಧ ಮಾಡುತ್ತಿರುವಂತಹ ಉಗ್ರವಾದಕ್ಕೆ ಅಮೆರಿಕ ಯಾಕೆ ಮೌನ ವಹಿಸಿದೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆದರೆ ಏನಾಗುತ್ತೆ, ವೈಟ್ ಹೌಸ್ ಇದನ್ನು ಯಾವ ರೀತಿಯಾಗಿ ನೋಡುತ್ತೆ, ಇದೆಲ್ಲದರ ಬಗ್ಗೆ ಜಾನ್ ಕಿರಿಯಾಕೋವ್ ಬಹಳ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ನಿಮಗೆ ವಿವರಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ಜಾನ್ ಕಿರಿಯಾಕೋವ್ ಇದಾರಲ್ಲ, ಇವರು CIA ಅಧಿಕಾರಿಯಾಗಿ ಪಾಕಿಸ್ತಾನದಲ್ಲಿ ಬಹಳ ಸುದೀರ್ಘವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ಪಾಕ್ನಲ್ಲಿ ಮಾಡಿದಂತಹ ಕೆಲಸ ಏನು ಕೇಳಿದ್ರೆ, ಅಮೆರಿಕದ ಆಂಟಿ ಟೆರರಿಸಂ ಮಿಷನ್ ಏನಿತ್ತು ಅದರ ಅಡಿಯಲ್ಲಿ ಕೆಲಸ ಮಾಡಿತ್ತು. ಹೀಗಾಗಿ ಈ ಜಾನ್ ಕಿರಿಯಾಕೋವ್ ಪಾಕಿಸ್ತಾನದ ಸರ್ಕಾರದ ಜೊತೆಗೆ, ಅಲ್ಲಿನ ಮಿಲಿಟರಿಯ ಜೊತೆಗೆ, CIA ಜೊತೆಗೆ ಬಹಳ ನಿಕಟವಾದಂತಹ ಸಂಬಂಧ ಹೊಂದಿದ್ರು. ಹೀಗಾಗಿ ಅದರ ಆಳ ಅಗಲ ಎಲ್ಲದೂ ಕೂಡ ಜಾನ್ ಕಿರಿಯಾಕೋವ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಇದರ ಬಗ್ಗೆ ಮಾತನಾಡ್ತಾ ಜಾನ್ ಕಿರಿಯಾಕೋವ್ ಆರಂಭದಲ್ಲಿ ಪಾಕಿಸ್ತಾನದ ಉಗ್ರವಾದದ ಬಗ್ಗೆ ತಿಳಿಸಿದ್ರು. ಅವರೊಂದು ಘಟನೆಯನ್ನ ನೆನಪು ಮಾಡಿಕೊಳ್ತಾರೆ. ಭಾರತದ ಪಾರ್ಲಿಮೆಂಟ್ ಮೇಲೆ ದಾಳಿ ಆಯ್ತಲ್ಲ, ಆ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುತ್ತೆ, ಇನ್ನೇನು ಯುದ್ಧ ಆಗೇ ಬಿಡುತ್ತೆ ಅನ್ನುವಂಥ ಸನ್ನಿವೇಶ ಇತ್ತು. ವೈಟ್ ಹೌಸ್ ಕೂಡ ಅದೇ ರೀತಿಯಾಗಿ ನಂಬಿಕೊಂಡಿತ್ತಂತೆ, ಭಾರತ ಯುದ್ಧ ಮಾಡೇ ಮಾಡುತ್ತೆ ಅಂತ. ಆದರೆ ಭಾರತ ಯುದ್ಧ ಮಾಡೋದಿಲ್ಲ. ಆ ಸಂದರ್ಭದಲ್ಲಿ ಭಾರತದ ನೀತಿಯನ್ನ ಅಮೆರಿಕ ಕೊಂಡಾಡಿತ್ತಂತೆ. ಭಾರತ ಎಂತಹ ಮೆಚೂರ್ಡ್ ಫಾರಿನ್ ಪಾಲಿಸಿಯನ್ನ ಹೊಂದಿದೆ ಅಂತ ಹೇಳಿ ಅಮೆರಿಕಾಗೆ ಬಹಳ ಖುಷಿಯಾಗಿತ್ತಂತೆ. ಇದನ್ನು ಹೇಳ್ತಾನೆ ಜಾನ್ ಕಿರಿಯಾಕೋವ್ ಅಮೆರಿಕವನ್ನು ಹೇಗೆ ಎಕ್ಸ್ಪೋಸ್ ಮಾಡ್ತಾರೆ ಅಂತಂದ್ರೆ, ಇದಾದಂತಹ ಕೆಲವೇ ಸಮಯದಲ್ಲಿ ಅಂದರೆ ಮಾರ್ಚ್ 2002ರಲ್ಲಿ ಲಷ್ಕರ್ ಎ ತೊಯ್ಬಾದ 3 ಉಗ್ರರನ್ನ ಲಾಹೋರ್ನಲ್ಲಿ ಇವರು ಬಂಧಿಸ್ತಾರಂತೆ. ಹಾಗೆ ಬಂಧನಕ್ಕೊಳಗಾದಂತಹ ಲಷ್ಕರ್ ಎ ತೊಯ್ಬಾದ 3 ಉಗ್ರರ ಬಳಿಯಲ್ಲಿ ಅಲ್ ಖೈದಾದ ಟ್ರೈನಿಂಗ್ ಮ್ಯಾನ್ಯುಯಲ್ ಇತ್ತಂತೆ. ಇದೆಂತಹ ದೊಡ್ಡ ಸಾಧನೆ ಆಗಿತ್ತು ಅಂತಂದ್ರೆ, ಅಲ್ ಖೈದಾಗೂ ಪಾಕಿಸ್ತಾನ ಸರ್ಕಾರಕ್ಕೂ ನೇರವಾಗಿ ಲಿಂಕ್ ಇದೆ ಅಂತ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಬಹಳ ಮುಖ್ಯವಾದಂತಹ ದಾಖಲೆಯಾಗಿತ್ತು. ಇದನ್ನ ನಾವು ಅಮೆರಿಕ ಸರ್ಕಾರಕ್ಕೆ ತಿಳಿಸಿದ್ವಿ. ಆ ಸಂದರ್ಭದಲ್ಲಿ CIAದ ಡೆಪ್ಯೂಟಿ ಡೈರೆಕ್ಟರ್ ನಮಗೆ ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿದ್ರು, ಬಹಳ ದೊಡ್ಡ ಸಾಧನೆ ಮಾಡಿದ್ರಿ ಅಂತ. ಆದರೆ ನಂತರದಲ್ಲಿ ಅಮೆರಿಕ ಈ ವಿಚಾರವನ್ನು ಮುಚ್ಚಿಟ್ಬಿಡ್ತು. ಆ ಸಂದರ್ಭದಲ್ಲಿ ವೈಟ್ ಹೌಸ್ ನಮಗೆ ಪಾಕಿಸ್ತಾನದ ಸಂಬಂಧವೇ ಮುಖ್ಯ ಅಂತ ಭಾವಿಸಿತ್ತು. ಯಾಕೆ ಕೇಳಿದ್ರೆ, ನಾವು ಆಫ್ಘಾನಿಸ್ತಾನದಲ್ಲಿ ಇದ್ವಿ, ಆಫ್ಘಾನಿಸ್ತಾನದಲ್ಲಿ ಅಮೆರಿಕದ ಸೇನೆ ಇತ್ತು. ಆ ಕಾರಣದಿಂದಾಗಿ ಅಮೆರಿಕಾಗೆ ಪಾಕಿಸ್ತಾನದ ಬೆಂಬಲ ಅತ್ಯಂತ ಅವಶ್ಯಕವಾಗಿತ್ತು. ನಮಗೆ ಪಾಕಿಸ್ತಾನದಲ್ಲಿ ಕೆಲ ಬೇಸ್ಗಳನ್ನು ಅಮೆರಿಕ ಬಿಟ್ಟುಕೊಟ್ಟಿತ್ತು. ಅದು ಪೇಶಾವರ ಇರಬಹುದು, ಕ್ವೆಟ್ಟಾ ಇರಬಹುದು, ಕರಾಚಿ, ಲಾಹೋರ್ ಇರಬಹುದು, ಎಲ್ಲ ಕಡೆಯಲ್ಲೂ ಕೂಡ ಅಮೆರಿಕದ ಪ್ರೆಸೆನ್ಸ್ ಇತ್ತು. ಹೀಗಾಗಿ ಆಗ ಅಮೆರಿಕ ಸರ್ಕಾರ ತೀರ್ಮಾನ ಮಾಡುತ್ತೆ, ಭಾರತದ ವಿರುದ್ಧ ಪಾಕಿಸ್ತಾನ ಮಾಡ್ತಾ ಇರುವಂತಹ ಉಗ್ರವಾದವನ್ನ ನಾವು ಎಕ್ಸ್ಪೋಸ್ ಮಾಡೋದು ಬೇಡ, ನಮ್ಮ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ಗೆ ಅದು ತೊಂದರೆ ಉಂಟು ಮಾಡುತ್ತೆ, ನಾವು ಆ ವಿಚಾರದಲ್ಲಿ ಮೌನ ವಹಿಸೋದು ಸೂಕ್ತ ಅಂತ ಅಮೆರಿಕ ಸರ್ಕಾರ ತೀರ್ಮಾನ ಮಾಡಿತ್ತು. ಹೀಗಂತ CIAದ ಮಾಜಿ ಅಧಿಕಾರಿ ಜಾನ್ ಕಿರಿಯಾಕೋವ್ ಆ ಇಂಟರ್ವ್ಯೂನಲ್ಲಿ ಬಹಿರಂಗಪಡಿಸಿದ್ದಾರೆ.
ಮಿತ್ರರೇ, ಇಲ್ಲಿ ಜಾನ್ ಕಿರಿಯಾಕೋ ಸ್ಪಷ್ಟಪಡಿಸಿದ್ದೇನು ಕೇಳಿದ್ರೆ, ಅಮೆರಿಕಾಗೆ ಇವತ್ತು ಪಾಕಿಸ್ತಾನ ಮಾಡ್ತಾ ಇರುವಂತಹ ಭಯೋತ್ಪಾದನೆ ಇದೆಯಲ್ಲ, ಇದೇನು ಗೊತ್ತಿಲ್ಲ ಅಂತಲ್ಲ. A to Z ಮಾಹಿತಿ ಇದೆ, ದಾಖಲೆಗಳು ಕೂಡ ಇದೆ. ಆದರೆ ಅಮೆರಿಕಾಗೆ ಪಾಕಿಸ್ತಾನ ಮುಖ್ಯ ಅನ್ನುವ ಕಾರಣಕ್ಕಾಗಿ ಪಾಕಿಸ್ತಾನ ಭಾರತದ ವಿರುದ್ಧ ಮಾಡ್ತಿರುವ ಭಯೋತ್ಪಾದನೆಯನ್ನ ಅಮೆರಿಕ ಖಂಡಿಸ್ತಾ ಇಲ್ಲ, ಅದನ್ನ ಎಕ್ಸ್ಪೋಸ್ ಮಾಡ್ತಾ ಇಲ್ಲ. ಹೀಗಂತ ಜಾನ್ ಕಿರಿಯಾಕೋ ಬಹಳ ಸ್ಪಷ್ಟವಾಗಿ ಬಹಿರಂಗಪಡಿಸಿದ್ದಾರೆ. ಹಾಗೆ ಮುಂದುವರೆದು, ಪಾಕಿಸ್ತಾನ ಇವತ್ತು ನ್ಯೂಕ್ಲಿಯರ್ ಪವರ್ ಆಗಿದೆಯಲ್ಲ, ಇದು ಹೇಗೆ ಸಾಧ್ಯ ಆಯಿತು? CIA ಇಷ್ಟೆಲ್ಲ ನೆಟ್ವರ್ಕ್ ಅನ್ನು ಇಟ್ಕೊಂಡಿದ್ರೂ ಕೂಡ ಅವ್ರಿಗೆ ಯಾಕೆ ಗೊತ್ತಾಗಿರಲ್ಲ? ಈ ಒಂದು ಪ್ರಶ್ನೆಗೆ ಜಾನ್ ಕಿರಿಯಾಕೋ ಬಹಳ ಇಂಟ್ರೆಸ್ಟಿಂಗ್ ಉತ್ತರವನ್ನು ಕೊಡ್ತಾರೆ. ಅಮೆರಿಕಾಗೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ಇಂಚಿಂಚು ಮಾಹಿತಿಯೂ ಕೂಡ ಗೊತ್ತಿತ್ತು. ಎಷ್ಟರ ಮಟ್ಟಿಗೆ ಕೇಳಿದ್ರೆ, ಪಾಕಿಸ್ತಾನದ ನ್ಯೂಕ್ಲಿಯರ್ ವಿಜ್ಞಾನಿ AQ ಖಾನ್ ಇದ್ನಲ್ಲ, ಆತನ ಜೊತೆಗೆ CIA ಏಜೆಂಟ್ ಪ್ರತಿದಿನ ವ್ಯವಹರಿಸ್ತಾ ಇದ್ರು. ಆತ ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ, ಪ್ರತಿ ಒಂದು ಮಾಹಿತಿಯೂ ಕೂಡ CIAಗೆ ಗೊತ್ತಿತ್ತು. ಆತನನ್ನ ಮುಗಿಸೋದು ನಮಗೆ 1 ಸೆಕೆಂಡ್ನ ಕೆಲಸ ಆಗಿತ್ತು. ಆದ್ರೆ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಕೇಳಿದ್ರೆ, ಅದನ್ನ ತಡೆದಿದ್ದು ಸೌದಿ ಅರೇಬಿಯಾ. ಸೌದಿ ಅರೇಬಿಯಾದ ಕಿಂಗ್ AQ ಖಾನ್ ರಕ್ಷಣೆಗೆ ನಿಂತ್ಕೊಂಡಿದ್ರು. ಹೀಗಾಗಿ ಅಮೆರಿಕ ಸರ್ಕಾರ AQ ಖಾನ್ ಅನ್ನ ಏನೂ ಮಾಡಲಿಲ್ಲ. ಅದಕ್ಕೆ ಮುಂದುವರೆದು ಜಾನ್ ಕಿರಿಯಾಕೋ ಹೇಳ್ತಾರೆ, ಇದು ಅಮೆರಿಕ ಮಾಡಿದಂಥ ಅತಿ ದೊಡ್ಡ ತಪ್ಪು ಅಂತ ನನಗನ್ಸುತ್ತೆ. ಹಾಗೆ ಇನ್ನೊಂದು ಮಾಹಿತಿಯನ್ನು ಕೂಡ ಹೇಳ್ತಾರೆ. ಇದು ಸ್ವಲ್ಪ ಆಘಾತಕಾರಿಯಾದಂತಹ ಮಾಹಿತಿಯೂ ಕೂಡ ಹೌದು. ಯಾವಾಗ AQ ಖಾನ್ ಬಗ್ಗೆ ಜಾನ್ ಕಿರಿಯಾಕೋ ಮಾಹಿತಿ ಕೊಟ್ರು, ಅಂದ್ರೆ ಸೌದಿ ಲಿಂಕ್ ಇತ್ತು ಅಂತ, ಆ ಸಂದರ್ಭದಲ್ಲಿ ANI ಜರ್ನಲಿಸ್ಟ್ ಕೇಳ್ತಾರೆ, ಈಗ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ಡಿಫೆನ್ಸ್ ಪ್ಯಾಕ್ಟ್ ಆಗಿದೆಯಲ್ಲ, ಸೌದಿ ಅರೇಬಿಯಾಗೆ ಪಾಕಿಸ್ತಾನ ನ್ಯೂಕ್ಲಿಯರ್ ಅಂಬ್ರೆಲಾ ಕೊಡ್ತೀವಿ ಅಂತ ಹೇಳ್ತಾ ಇದೆಯಲ್ಲ, ಇದರ ಅರ್ಥ ಏನು ಅಂತ. ಅದಕ್ಕೆ ಕಿರಿಯಾಕೋ ಎಂತಹ ಉತ್ತರ ಕೊಟ್ಟಿದ್ದಾರೆ ಗೊತ್ತಾ? ನನಗೆ ಈ ವಿಚಾರ ಕೇಳಿದಾಗ ನಗು ಬಂತು. ಯಾಕೆ ಕೇಳಿದ್ರೆ, ಇವತ್ತು ಸೌದಿಯ ಎಂಟೈರ್ ಸೇನೆ ಏನಿದೆ ಅದು ಪಾಕಿಸ್ತಾನಿ ಸೇನೆ. ಸೌದಿಯಲ್ಲಿ ಯಾವೊಬ್ಬ ಮನುಷ್ಯನೂ ಕೂಡ ಸೇನೆಯನ್ನ ಜಾಯ್ನ್ ಆಗೋದಿಲ್ಲ. ಅಲ್ಲೇನಾದ್ರೂ ಸೈನಿಕರಿದ್ದಾರೆ ಅಂತಂದ್ರೆ ಅವರು ಪಾಕಿಸ್ತಾನದ ಮೂಲದವರಾಗಿದ್ದಾರೆ. ಇನ್ನು ಪಾಕಿಸ್ತಾನದ ನ್ಯೂಕ್ಲಿಯರ್ ಅಂಬ್ರೆಲಾ ವಿಚಾರಕ್ಕೆ ಬರೋದಾದ್ರೆ, ಜಾನ್ ಕಿರಿಯಾಕೋ ಹೇಳ್ತಾರೆ, ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಕೇಳಿದ್ರೆ, ಸೌದಿಯ ಬಳಿಯಲ್ಲಿ ಈಗಾಗಲೇ ನ್ಯೂಕ್ಲಿಯರ್ ಕೆಪಾಸಿಟಿ ಇದೆ. ಸೌದಿ ಈಗಾಗಲೇ ಆ ಕೇಪಬಿಲಿಟಿಯನ್ನ ಬಿಲ್ಡ್ ಮಾಡಿಕೊಂಡಿದೆ. ಅವರು ಬಹಿರಂಗಪಡಿಸ್ತಾ ಇಲ್ಲ ಅಷ್ಟೇ ಅಂತ ಒಂದು ಸ್ಫೋಟಕ ಮಾಹಿತಿಯನ್ನ ಜಾನ್ ಕಿರಿಯಾಕೋ ಹೊರಗಿಡವಿದ್ದಾರೆ. ಹಾಗೆ ಅಮೆರಿಕ ಮತ್ತು ಗಲ್ಫ್ನ ನಡುವಿನ ಸ್ನೇಹದ ಬಗ್ಗೆಯೂ ಕೂಡ ಅವರು ಮಾತನಾಡ್ತಾ, ಇವತ್ತು ಅಮೆರಿಕ ಮತ್ತು ಗಲ್ಫ್ನ ನಡುವೆ ಯಾವುದೇ ಸ್ನೇಹ ಕೂಡ ಇಲ್ಲ, ಜಸ್ಟ್ ವ್ಯಾಪಾರ ಅಷ್ಟೇ. ಅಮೆರಿಕಾಗೆ ಗಲ್ಫ್ನ ಆಯಿಲ್ನ ಅವಶ್ಯಕತೆಯೇ ಇಲ್ಲ. ಅಮೆರಿಕಾಗೆ ಮುಂದಿನ 500 ವರ್ಷಗಳ ಕಾಲ ಬೇಕಾಗುವಷ್ಟು ಆಯಿಲ್ ಕೂಡ ನಮ್ಮ ಬಳಿಯಲ್ಲೇ ಇದೆ. ನಾವು ಯಾಕೆ ಗಲ್ಫ್ನಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಮ್ಮ ವೆಪನರಿ ಸಿಸ್ಟಮ್ಗಳನ್ನ ಗಲ್ಫ್ನ ರಾಷ್ಟ್ರಗಳು ಕೊಳ್ತವೆ. ಅದಕ್ಕೆ ಪ್ರತಿಯಾಗಿ ನಾವು ಆಯಿಲ್ ಅನ್ನು ಅವರಿಂದ ಪರ್ಚೇಸ್ ಮಾಡ್ತಾ ಇದ್ದೀವಿ. ಕೇವಲ ಸಂಬಂಧಕ್ಕೋಸ್ಕರವಾಗಿ ಮಾತ್ರ ಇಂತಹ ವ್ಯಾಪಾರ ನಡೀತಾ ಇದೆಯೇ ಹೊರತು ಅಮೆರಿಕ ಗಲ್ಫ್ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಿಲ್ಲ. ಹೀಗಂತ ಜಾನ್ ಕಿರಿಯಾಕೋ ಅಮೆರಿಕ ಮತ್ತು ಗಲ್ಫ್ನ ಸ್ನೇಹದ ಬಗ್ಗೆ ಬಹಳ ಮುಕ್ತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಆ ಇಂಟರ್ವ್ಯೂನಲ್ಲಿ ಜಾನ್ ಕಿರಿಯಾಕೋಗೆ ANI ಜರ್ನಲಿಸ್ಟ್ ಪಾಕಿಸ್ತಾನದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದರಲ್ಲಿ ಅತ್ಯಂತ ಮುಖ್ಯವಾದದ್ದು ಯಾವುದು ಕೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದ ಬಗ್ಗೆ. ಅದಕ್ಕೆ ಜಾನ್ ಕಿರಿಯಾಕೋ ಏನು ಹೇಳ್ತಾರೆ ಅಂತಂದ್ರೆ, ಪಾಕಿಸ್ತಾನ ಎಷ್ಟೇ ಬಾರಿ ಭಾರತದ ವಿರುದ್ಧ ಯುದ್ಧ ಮಾಡಿದ್ರೂ ಕೂಡ ಅವರು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಇದನ್ನ ಪಾಕಿಸ್ತಾನ ಅರ್ಥ ಮಾಡ್ಕೊಳ್ಬೇಕು. ಪಾಕಿಸ್ತಾನ ಭಾರತದೊಂದಿಗೆ ಯುದ್ಧ ಮಾಡುವಂತಹದ್ದು ಲಾಜಿಕಲಿ ಯಾವುದೇ ಅರ್ಥವನ್ನೇ ಹೊಂದಿಲ್ಲ. ಅವ್ರಿಗೆ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಜಾನ್ ಕಿರಿಯಾಕೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ ಅನ್ನ ಅಮೆರಿಕ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋದಕ್ಕೆ ಜಾನ್ ಕಿರಿಯಾಕೋ ಬಹಳ ಸೂಚ್ಯವಾಗಿ ಒಂದು ಉತ್ತರ ಕೊಟ್ಟಿದ್ದಾರೆ. ಜನರಲ್ ಪರ್ವೇಜ್ ಮುಷರಫ್ ಪಾಕಿಸ್ತಾನದಲ್ಲಿ ಅಧಿಕಾರಕ್ಕೆ ಬಂದಿದ್ರಲ್ಲ, ಆ ಸಂದರ್ಭದಲ್ಲಿ ಅಮೆರಿಕ ಅವರನ್ನ ಕೊಂಡುಕೊಂಡಿತ್ತು. ನಾವು ಲಕ್ಷಾಂತರ ಡಾಲರ್ನಷ್ಟು ಪಾಕಿಸ್ತಾನಕ್ಕೆ ದೇಣಿಗೆ ಕೊಡ್ತಾ ಇದ್ವಿ. ಇದರಿಂದ ಮುಷರಫ್ ಬಹಳ ಖುಷಿಗೊಂಡ್ಬಿಟ್ಟು ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ನ ಟೋಟಲ್ ಕಂಟ್ರೋಲ್ ಅನ್ನೇ ಅಮೆರಿಕದ ಕೈ ಕೊಟ್ಬಿಟ್ಟಿದ್ರು. ನಾವು ಆತನನ್ನ ಖರೀದಿ ಮಾಡಿದ್ವಿ. ಈ ಮೂಲಕವಾಗಿ ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ನ ಟೋಟಲ್ ಕಂಟ್ರೋಲ್ ಅಮೆರಿಕದ ಬಳಿಯಲ್ಲಿತ್ತು. ಇವತ್ತು ಪಾಕಿಸ್ತಾನದ ಮಿಲಿಟರಿ ಜನರಲ್ಗಳು ಹೇಳ್ಕೊಳ್ತಾರೆ, ನಮ್ಮ ನ್ಯೂಕ್ಲಿಯರ್ ವೆಪನ್ ನಮ್ಮ ಕಂಟ್ರೋಲ್ನಲ್ಲಿದೆ ಅಂತ. ಹಾಗಾಗಿದ್ದೇ ಆದರೆ ಅದು ಸಾಕಷ್ಟು ಡೇಂಜರ್ ಇದೆ. ಈ ಹಿಂದೆ ಅದು ಅಮೆರಿಕದ ಕಂಟ್ರೋಲ್ನಲ್ಲಿತ್ತು ಅಂತ ಪರೋಕ್ಷವಾಗಿ ಜಾನ್ ಕಿರಿಯಾಕೋ ಹೇಳ್ತಾರೆ. ಅದರ ಜೊತೆಗೆ ಇನ್ನೊಂದು ಮಾಹಿತಿಯನ್ನು ಕೂಡ ಜಾನ್ ಕಿರಿಯಾಕೋ ಕೊಟ್ಟಿದ್ದಾರೆ. ಅಮೆರಿಕ ಇವತ್ತು ಎಲ್ಲ ಕಡೆಯಲ್ಲೂ ಪ್ರಜಾತಂತ್ರದ ರಕ್ಷಕ, ಪ್ರಜಾಪ್ರಭುತ್ವದ ಚಾಂಪಿಯನ್ ಅಂತ ಬಿಂಬಿಸಿಕೊಳ್ಳುತ್ತಲ್ಲ, ಆದರೆ ವಾಸ್ತವವಾಗಿ ಅಮೆರಿಕಾಗೆ ಅಥವಾ ವೈಟ್ ಹೌಸ್ಗೆ ಎಲ್ಲಿ ಸರ್ವಾಧಿಕಾರಿಗಳಿರ್ತಾರೋ, ಎಲ್ಲಿ ಪ್ರಜಾಪ್ರಭುತ್ವ ಇರೋದಿಲ್ವೋ, ಒಬ್ಬನೇ ವ್ಯಕ್ತಿಯ ಕೈಯಲ್ಲಿ ಅಧಿಕಾರ ಇರುತ್ತೋ ಅದು ಬಹಳ ಇಷ್ಟ ಆಗುತ್ತೆ, ಅದು ಅಮೆರಿಕಾಗೆ ಸೂಟ್ ಆಗುತ್ತೆ ಅಂತ ಕಿರಿಯಾಕೋ ಹೇಳಿದ್ದಾರೆ. ಹಾಗೆ ಅಮೆರಿಕಾಗೆ ಯಾಕೆ ಸರ್ವಾಧಿಕಾರಿಗಳು ಇಷ್ಟ ಆಗ್ತಾರೆ ಅನ್ನೋದಕ್ಕೆ ಕಿರಿಯಾಕೋ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಪ್ರಜಾಪ್ರಭುತ್ವ ಇದ್ದಿದ್ದೇ ಆದರೆ ಅಲ್ಲಿ ಜನ ಪ್ರಶ್ನೆ ಮಾಡ್ತಾರೆ. ಅಮೆರಿಕ ನೇರವಾಗಿ ಆ ದೇಶದ ಇಂಟ್ರೆಸ್ಟ್ಗೆ ವಿರುದ್ಧವಾಗಿ ಯಾವುದೇ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿನ ಮಾಧ್ಯಮಗಳು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತವೆ. ಇದು ಬಹಳ ಕಷ್ಟ ಆಗುತ್ತೆ. ಅದೇ ಸರ್ವಾಧಿಕಾರಿಗಳ ಆಡಳಿತ ಇದ್ದರೆ ಒಬ್ಬನೇ ವ್ಯಕ್ತಿಯ ಜೊತೆಗೆ ಅಮೆರಿಕ ಡೀಲ್ ಮಾಡ್ಕೊಳ್ಬಹುದು, ಅಮೆರಿಕದ ಹಿತಾಸಕ್ತಿಗನುಸಾರವಾಗಿ ಕೆಲಸ ಮಾಡಿಸಿಕೊಳ್ಳಬಹುದು. ಹೀಗಾಗಿ ಅಮೆರಿಕ ಯಾವತ್ತೂ ಕೂಡ ಸರ್ವಾಧಿಕಾರಿಗಳನ್ನು ಇಷ್ಟಪಡುತ್ತೆ, ಅವರನ್ನು ಪೋಷಿಸುತ್ತೆ ಅಂತ ಜಾನ್ ಕಿರಿಯಾಕೋ ಹೇಳ್ತಾರೆ.
ಹಾಗೆ ಪಾಕಿಸ್ತಾನದಲ್ಲಿರುವಂತಹ ಭ್ರಷ್ಟಾಚಾರದ ಬಗ್ಗೆಯೂ ಕೂಡ ಅವರು ಮಾತನಾಡ್ತಾರೆ. ಒಮ್ಮೆ ಬೆನ್ಜೀರ್ ಭುಟ್ಟೋರನ್ನ ನಾವು ಗಲ್ಫ್ನಲ್ಲಿ ಭೇಟಿಯಾಗಿದ್ವಿ. ಆ ಸಂದರ್ಭದಲ್ಲಿ ಅವರ ಐಷಾರಾಮಿ ಜೀವನ ನಮ್ಮ ತಲೆಯನ್ನೇ ಕೆಡಿಸಿತ್ತು ಅಂತ ಜಾನ್ ಕಿರಿಯಾಕೋ ಹೇಳ್ತಾರೆ. ಯಾಕೆ ಕೇಳಿದ್ರೆ ಬೆನ್ಜೀರ್ ಭುಟ್ಟೋರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಅವರೊಂದು ಆಲಿಶಾನ್ ಬಂಗಲೆಯಲ್ಲಿದ್ದರಂತೆ. ಗಲ್ಫ್ನಲ್ಲಿ ಆ ಬಂಗಲೆಯ ಮೌಲ್ಯ ಎಷ್ಟಿತ್ತು ಕೇಳಿದ್ರೆ ಸರಿಸುಮಾರು ಒಂದು $5 ಮಿಲಿಯನ್ ನಷ್ಟಿತ್ತಂತೆ. ಇದಿಷ್ಟು ಮಾತ್ರ ಅಲ್ಲ, ಬೆನ್ಜೀರ್ ಭುಟ್ಟೋ ಹಲವು ಬೆಂಟ್ಲಿ ಕಾರ್ಗಳ ಕಲೆಕ್ಷನ್ ಅನ್ನು ಹೊಂದಿದ್ರಂತೆ. ಅದಕ್ಕೆ ಕಿರಿಯಾಕೋ ಹೇಳ್ತಾರೆ, ಬೆನ್ಜೀರ್ ಭುಟ್ಟೋಗೆ ಸರಿಸುಮಾರು ವಾರ್ಷಿಕವಾಗಿ ಒಂದು $60,000 ಇನ್ಕಮ್ ಇದೆ. ಆದರೆ ಈಕೆ ಇಷ್ಟೊಂದು ಬೆಂಟ್ಲಿ ಕಾರುಗಳ ಕಲೆಕ್ಷನ್, ಇಂತಹ ಐಷಾರಾಮಿ ಬಂಗಲೆ, ಇದೆಲ್ಲ ಹೇಗೆ ಸಾಧ್ಯ ಆಗತ್ತೆ? ಭ್ರಷ್ಟಾಚಾರ ಓಕೆ, ಇಷ್ಟೆಲ್ಲ ಭ್ರಷ್ಟಾಚಾರ ಇರುತ್ತಾ? ಹೀಗಂತ ಪ್ರಶ್ನೆ ಮಾಡಿದ್ದಾರೆ. ಪಾಕಿಸ್ತಾನದ ಜನರಿಗೆ ತಿನ್ನೋದಕ್ಕೆ ಆಹಾರ ಇಲ್ಲ, ಹಾಕೋದಕ್ಕೆ ಚಪ್ಪಲಿ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ರಾಜಕಾರಣಿಗಳು, ಅಲ್ಲಿನ ಮಿಲಿಟರಿ ಅಧಿಕಾರಿಗಳು ಸಿಕ್ಕಾಪಟ್ಟೆ ಭ್ರಷ್ಟರಾಗಿದ್ದಾರೆ. ಆ ದೇಶ ಟೋಟಲಿ ಭಯೋತ್ಪಾದನೆಯಲ್ಲಿ ಮುಳುಗೋಗಿದೆ. ಅದು ಭಾರತದ ವಿರುದ್ಧ ಯುದ್ಧ ಮಾಡುವಂತಹದ್ದು ಕೆಟ್ಟ ತಂತ್ರ. ಅದರಿಂದ ಪಾಕಿಸ್ತಾನ ಉದ್ಧಾರ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಗೆಲುವಿನ ವಿಚಾರವಂತೂ ಮರೀಚಿಕೆ ಅಂತ ಹೇಳಿ ಜಾನ್ ಕಿರಿಯಾಕೋ ಆ ಇಂಟರ್ವ್ಯೂನಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮಿತ್ರರೇ, ನಿಮಗೇನಾದರೂ ಸಾಧ್ಯವಾದರೆ ಜಾನ್ ಕಿರಿಯಾಕೋ ಅವರ ಪೂರ್ಣ ಇಂಟರ್ವ್ಯೂ ANI ಯೂಟ್ಯೂಬ್ ಚಾನಲ್ನಲ್ಲಿ ಸಿಗುತ್ತೆ. ಸಾಧ್ಯ ಆದರೆ ನೋಡಿ. ಬಹಳ ಅದ್ಭುತವಾದಂತಹ ಮಾಹಿತಿ. ಅಮೆರಿಕದ ಫಾರಿನ್ ಪಾಲಿಸಿಯ ಬಗ್ಗೆ ನೀವು A to Z ತಿಳಿದುಕೊಳ್ಳಬಹುದು. ಹೇಗೆ ಅಮೆರಿಕ ಪಾಕಿಸ್ತಾನದಲ್ಲಿ ಉಗ್ರವಾದವನ್ನು ಪೋಷಿಸ್ತಾ ಇದೆ ಅಥವಾ ಗೊತ್ತಿದ್ದು ಸೈಲೆಂಟ್ ಆಗಿದೆ. ಅಮೆರಿಕದ ಡಬಲ್ ಸ್ಟ್ಯಾಂಡರ್ಡ್ ಯಾವ ಮಟ್ಟದಲ್ಲಿದೆ. ಹೇಗೆ ಅಮೆರಿಕ ಹಣವನ್ನು ಬಳಸಿಕೊಂಡು ಬೇರೆ ಬೇರೆ ದೇಶದ ರಾಜಕೀಯದಲ್ಲಿ ಆಟ ಆಡುತ್ತೆ. ಇದೆಲ್ಲದರ ಮಾಹಿತಿ ನಿಮಗೆ ಆ ಒಂದು ಇಂಟರ್ವ್ಯೂನಲ್ಲಿ ಸಿಗುತ್ತೆ. ಹಾಗೆ ಇವತ್ತು ಟ್ರಂಪ್ರ ಫಾರಿನ್ ಪಾಲಿಸಿ ಇದೆಯಲ್ಲ, ಇದರ ಒಳಗುಟ್ಟು ಕೂಡ ನಿಮಗೆ ಅರ್ಥ ಆಗುತ್ತೆ ಅಂತ ನಾನಂತೂ ಭಾವಿಸಿದ್ದೀನಿ. ನನಗೆ ಜಾನ್ ಕಿರಿಯಾಕೋ ಅವರು ಯಾವುದೇ ಪಕ್ಷಪಾತ ಇಲ್ಲದೆ ಮುಕ್ತವಾಗಿ ಮಾತನಾಡಿದ್ದು, ಅವರ ಅನುಭವ ಏನು, ಅವರ ಕಾರ್ಯಕಾಲದಲ್ಲಿ ಏನೇನಾಯಿತು, ಅಮೆರಿಕ ಯಾವ ರೀತಿಯಾಗಿ ನಡೆದುಕೊಳ್ತು, ಇದೆಲ್ಲದನ್ನ ಮುಕ್ತವಾಗಿ ಹಂಚಿಕೊಂಡಂತಹ ರೀತಿ ಇದೆಯಲ್ಲ, ಬಹಳ ಇಷ್ಟ ಆಯಿತು. ಅಮೆರಿಕದಲ್ಲಿ ಇಂತಹ ವ್ಯಕ್ತಿಗಳು ಕೂಡ ಇದ್ದಾರಾ? ಅಮೆರಿಕದ ಹಿಪೋಕ್ರಸಿಗಳನ್ನೆಲ್ಲ ಮುಕ್ತವಾಗಿ ಎಕ್ಸ್ಪೋಸ್ ಮಾಡುವಂತಹ ಒಬ್ಬ ವ್ಯಕ್ತಿ ಇದಾರಲ್ಲ ಅಂತ ಬಹಳ ಖುಷಿ ಆಯಿತು. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್